ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹೌ ಟು ಮೇಂಟೈನ್ ಮೆಂಟಲ್ ಡಯಟ್. ನಿಮ್ಮ ಒಂದು ಮೆಂಟಲ್ ಡಯಟ್ನ ಹೇಗೆ ಮೇಂಟೈನ್ ಮಾಡೋದು, ಒಂದು ಪಾಸಿಟಿವ್ ಮೆಂಟಲ್ ಡಯಟ್ನ 24/7. ಮತ್ತು ಇದನ್ನು ಯೂಸ್ ಮಾಡಿಕೊಂಡು ಲಾ ಆಫ್ ಅಸಂಪ್ಷನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮೊಂದು ಡಿಸೈರ್ಸ್ನ. ಮೆಂಟಲ್ ಪಾಸಿಟಿವ್ ಡಯಟ್ನ ಹೇಗೆ ನಾವು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಗೊತ್ತಾ, ಹ್ಯಾವ್ ಯು ಎವರ್ ಥಾಟ್ಸ್, ನಿಮ್ಮ ಏನು 24/7 ನೀವೇನು ಥಾಟ್ಸ್ನ ರಿಪೀಟ್ ಮಾಡ್ತಾ ಇರ್ತೀರ ನಿಮ್ಮೊಂದು ಮೆಂಟಲಲ್ಲಿ, ಮೆಂಟಲ್ ಇನ್ನರ್ ಮೈಂಡಲ್ಲಿ ನೀವೇನು ಅಸ್ಯೂಮ್ನ ಮಾಡ್ತೀರಾ, ಅದು ನಿಮ್ಮೊಂದು ಕನಸನ್ನು ಕ್ರಿಯೇಟ್ನ ಮಾಡ್ತಾ ಇರುತ್ತೆ ಅಥವಾ ನಿಮ್ಮನ್ನು ಸ್ಟಕ್ ಮಾಡಿರುತ್ತೆ. ಹಾಗಾಗಿ ಈ ಒಂದು ಪಾಸಿಟಿವ್ ಮೆಂಟಲ್ ಡಯಟ್ನ 24/7 ನಾವು ಅಚೀವ್ನ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಮಾಸ್ಟರಿಂಗ್ ಯುವರ್ ಮೆಂಟಲ್ ಡಯಟ್ ಇಸ್ ದ ಕೀ ಟು ಮ್ಯಾನಿಫೆಸ್ಟ್ ಎನಿಥಿಂಗ್. ಈ ಒಂದು ನೀವು ಮೆಂಟಲ್ ಡಯಟ್ನ ಮಾಸ್ಟರ್ ಮಾಡ್ಕೊಂಡಿದ್ದೆ ಆದರೆ ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ನ ಮಾಡ್ಬೋದು. ಅದು ಲಾ ಆಫ್ ಅಸಂಪ್ಷನ್ನ ಯೂಸ್ನ ಮಾಡಿ. ಎಸ್, ಎನಿಥಿಂಗ್, ನೀವು ಯಾವುದನ್ನು ಬೇಕಾದರೂ ಮ್ಯಾನಿಫೆಸ್ಟ್ನ ಮಾಡ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ ಹೌ ಟು ಸ್ಟೇ ಇನ್ ಕಂಟ್ರೋಲ್ ಆಫ್ ಯುವರ್ ಥಾಟ್ಸ್. ನಿಮ್ಮ ಒಂದು ಥಾಟ್ಸ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು, ನೆಗೆಟಿವಿಂದ ಪಾಸಿಟಿವ್ನ ಮಾಡ್ತಾ ನಿಮ್ಮ ಒಂದು ಡಿಸೈರ್ಸ್ ಮತ್ತು ಡ್ರೀಮ್ಸ್ನ ಹೇಗೆ ಅಚೀವ್ ಮಾಡಬೇಕು ಪ್ರತಿದಿನ. ನೀವೊಂದು ಮೆಂಟಲ್ ಡಯಟ್ನ ಯಾವ ಥರ ನೀವು ಮಾಡ್ತಾ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಪರ್ಸನಲಿ ನಾನು ಕೂಡ ಪ್ರೀವಿಯಸ್ಸು ಇವಾಗ ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಇರಬೇಕಾದ್ರೆ ನಾವೊಂದು ಲಾ ಆಫ್ ಅಸಂಪ್ಷನ್ನ ಯೂಸ್ ಮಾಡಿದೆ. ಸ್ಟಿಲ್ ಕೆಲವೊಂದು ಟೈಮ್ ಡ್ಯೂರಿಂಗ್ ದ ಡೇ ನೆಗೆಟಿವ್ ಥಾಟ್ಸು ಪಾಪಪ್ ಆಗ್ತಿತ್ತು. ಸೊ ಇದನ್ನು ಯಾಕೆ ಈ ಥರ ಥಾಟ್ಸ್ಗಳು ಬರ್ತಿದೆ, ಈ ಥರದ್ದೆಲ್ಲ ಬರ್ತಿತ್ತು. ನಾನು ಏನು ಮ್ಯಾನಿಫೆಸ್ಟ್ನ ಮಾಡಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಯಾಕೆ ನಾವು ನೆಗೆಟಿವ್ನ ಫೀಲ್ ಮಾಡ್ತೀವಿ, ನೆಗೆಟಿವ್ ಎಮೋಷನ್ಸು ಅಥವಾ ನೆಗೆಟಿವ್ ಏನು ಪಾಪಪ್ ಆಗುತ್ತಲ್ಲ, ಯಾಕಿದು ಅಂತ ಅನ್ಕೊತಾ ಇದೆ. ಸೊ ನಾನು ಆವಾಗ ಏನು ಮಾಡಿದೆ, ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಬರೋದಕ್ಕೆ ಶುರು ಮಾಡಿದೆ. ಅಂದರೆ ಯಾವುದೇ ಥಾಟ್ಸ್ ನೆಗೆಟಿವ್ ಪಾಪಪ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಆ ಥಾಟ್ನ ಚೇಂಜ್ ಮಾಡೋದಕ್ಕೆ ಶುರು ಮಾಡಿದೆ. ಅಂದರೆ ಯಾವುದೇ ಮೆಂಟಲ್ ಇಮೇಜ್ ಬಂದ ತಕ್ಷಣ, ನೆಗೆಟಿವ್ ಇಮೇಜ್ ಬಂದ ತಕ್ಷಣ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಶುರುನ ಮಾಡಿದೆ. ಸೊ ಆವಾಗ ನನಗೆ ತಿಳಿತು, ನಮ್ಮ ಒಂದು ಏನು ನೆಗೆಟಿವ್ ಥಾಟ್ಸ್ ಅಂತ ಏನಿದೆ, ಅದು ನಮ್ಮ ಒಂದು ನೆಗೆಟಿವ್ ಅಸಂಪ್ಷನ್ ಅಂತ ಏನಿದೆ, ಅದು ಸಮಸ್ಯೆ ಆಗಿರುತ್ತೆ. ನನ್ನ ಒಂದು ನೆಗೆಟಿವ್ ಥಾಟ್ ಏನಿತ್ತು, ನನ್ನ ಒಂದು ನೆಗೆಟಿವ್ ಅಸಂಪ್ಷನ್ಸ್ ಏನಿತ್ತು ಡ್ಯೂರಿಂಗ್ ದ ಡೇ, ಯಾವಾಗಾದ್ರೂ ಒಂದೊಂದು ಟೈಮ್ ಅದು ಪ್ರಾಬ್ಲಮ್ ಆಗಿತ್ತು. ಸೊ ದಟ್ ನಾನು ಅದನ್ನು ಚೇಂಜ್ ಮಾಡ್ತಾ ಬಂದೆ. ಒಂದು ಪಾಸಿಟಿವ್ ಮೆಂಟಲ್ ಇಮೇಜ್ಗೆ ಅದನ್ನು ಶಿಫ್ಟ್ ಮಾಡ್ತಾ ಬಂದೆ. ಫ್ಲಿಪ್ ಮಾಡ್ತಾ ಬಂದೆ. ಇದನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ನೀವು ಮಿಸ್ ಮಾಡದೆ ಕೊನೆ ತನಕ ಇದನ್ನು ವಿಡಿಯೋನ ನೋಡಿ. ಸೊ ದಟ್ ಯು ಕ್ಯಾನ್ ಆಲ್ಸೋ ಲರ್ನ್ ಹೌ ಟು ಮೇಂಟೈನ್ ಯುವರ್ ಮೆಂಟಲ್ ಡಯಟ್. ಮೆಂಟಲ್ ಡಯಟು ಹೇಗೆ ವರ್ಕ್ ಆಗುತ್ತೆ, ಇದರ ಎಸೆನ್ಷಿಯಲ್ ಏನು, ಇದು ಯಾಕೆ ಇದಿಷ್ಟು ಎಸೆನ್ಷಿಯಲ್. ಮತ್ತು ಇದರಿಂದ ನಮ್ಮೊಂದು ಲಾ ಆಫ್ ಅಸಂಪ್ಷನ್ಸ್ನ ಪವರ್ನ ಹೇಗೆ ಮಲ್ಟಿಪಲ್ ಮಾಡ್ಬೋದು. ಇದನ್ನು ನಾನು ಡೀಟೇಲಾಗಿ ತಿಳಿಸ್ತೀನಿ. ನಿಮ್ಮ ಒಂದು ಕಾಮನ್ ಕ್ವಶನ್ ಕೂಡ ಇರ್ಬೋದು. ವಾಟ್ ಇಫ್ ಐ ಕ್ಯಾನ್ ಸ್ಟೇ ಪಾಸಿಟಿವ್ ಆಲ್ ದ ಟೈಮ್. ಈಗ ನಾನು ಯಾವಾಗಲೂ ಪಾಸಿಟಿವ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು. ಸೊ ಇದಕ್ಕೆ ಉತ್ತರ ಏನು ಅನ್ನೋ ಪ್ರಶ್ನೆಗೆ, ನಿಮ್ಮ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ವಾಟ್ ಇಫ್ ಐ ಕ್ಯಾನ್ ಸ್ಟೇ ಪಾಸಿಟಿವ್ ಆಲ್ ದ ಟೈಮ್. ನಾನು ಯಾವಾಗ್ಲೂ ಪಾಸಿಟಿವ್ ಆಗಿ ಇರೋದಕ್ಕೆ ಸಾಧ್ಯನಾ, ಆಗಿಲ್ಲ ಅಂದರೆ ಏನು ಮಾಡೋದು, ನಿಮ್ಮೊಂದು ಈ ಪ್ರಶ್ನೆಗೆ ನಾನು ಉತ್ತರನ ಕೊಡ್ತೀನಿ. ನೋಡಿ, ಮೆಂಟಲ್ ಡಯಟ್ ಅನ್ನೋದು ಇಟ್ಸ್ ಲೈಕ್ ಎ ಫುಡ್. ಈಗ ನಾವು ಹೇಗೆ ಒಂದು ದೇಹಕ್ಕೆ ಒಂದು ಆಹಾರ ಬೇಕು, ಅದು ಎಷ್ಟು ಅವಶ್ಯಕತೆ ಇದೆಯೋ ಅದೇ ರೀತಿ ನಮ್ಮೊಂದು ಮೈಂಡ್ಗೆ ಮೆಂಟಲ್ ಡಯಟ್ನ ಅವಶ್ಯಕತೆ ಇರುತ್ತೆ. ಆದರೆ ಈ ಒಂದು ಮೆಂಟಲ್ ಡಯಟು ಥಾಟ್ಸ್ಗೆ ಅಂದರೆ ಆಲೋಚನೆಗಳಿಗೆ ಮತ್ತು ಅಸಂಪ್ಷನ್ಸ್, ನಮ್ಮ ಒಂದು ಊಹೆಗಳು ಏನಿದೆ ಅದಕ್ಕೆ ಇದು. ಸೊ ಇಲ್ಲಿ ನೀವು ಯಾವಾಗಲೂ ಕೂಡ ಒಂದು ಎಂಪವರಿಂಗ್ ಪಾಸಿಟಿವ್ ಥಾಟ್ಸ್ನಷ್ಟೇ ನೀವು ಅಸ್ಯೂಮ್ನ ಮಾಡ್ತಾ ಅದನ್ನು ತಗೊತಾ ಬರಬೇಕು. ನೀವು ನಿಮ್ಮ ಒಂದು ಮೆಂಟಲ್ಗೆ ನಿಮ್ಮ ಒಂದು ಮೈಂಡ್ಗೆ ಫೀಡ್ನ ಮಾಡ್ತಾ ಬರಬೇಕು. ಯಾವುದೇ ನೆಗೆಟಿವ್ ಬಂದರೂ ಕೂಡ ಆ ಒಂದು ನೆಗೆಟಿವಿಟಿನ ಇಮಿಡಿಯೇಟು ನೀವು ರಿಜೆಕ್ಟ್ನ ಮಾಡೋದನ್ನು ಕಲಿಬೇಕು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವಾಗ್ಲೂ ನೋಡಿ ಒಂದು ಜಂಕ್ ಫುಡ್ನ ತಿಂತಾ ಯಾವಾಗ್ಲೂ ಬೆಳಗ್ಗೆಯಿಂದ ಸಂಜೆವರೆಗೆ ತಿಂದರೆ ಹೇಗೆ ಫೀಲ್ ಆಗುತ್ತೆ ನಿಮ್ಮೊಂದು ಬಾಡಿಗೆ ಅಲ್ವಾ? ಸೇಮ್ ಅದೇ ರೀತಿ ಇಟ್ ಹ್ಯಾಪನ್ಸ್ ವಿತ್ ಅವರ್ ಮೈಂಡ್ ಆಲ್ಸೋ. ನೀವು ಕಂಟಿನ್ಯೂ ಆಗಿ ನೀವೊಂದು ನೆಗೆಟಿವ್ ಥಾಟ್ನ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಅದು ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮೊಂದು ಸಂಪೂರ್ಣ ಎನರ್ಜಿ ಏನಿದೆ ಅದನ್ನು
ಡ್ರೈನ್ ಮಾಡಿಬಿಡುತ್ತೆ. ಹಾಗೆ ನಿಮ್ಮೊಂದು ಡಿಸೈರ್ಸ್ಗಳಿಗೆ, ನಿಮ್ಮೊಂದು ಮ್ಯಾನಿಫೆಸ್ಟ್ ಮಾಡೋವಂಥ ಏನು ಡಿಸೈರ್ಸ್ಗಳಿವೆ ಅದನ್ನು ಕೂಡ ಅದು ಬ್ಲಾಕ್ನ ಮಾಡುತ್ತೆ. ದಿಸ್ ಇಸ್ ಹೌ ಹ್ಯಾವ್ ಟು ಕೇರ್ಫುಲ್ ಅಬೌಟ್ ಅವರ್ ಥಾಟ್ಸ್ ಆ್ಯಂಡ್ ಅಸಂಪ್ಷನ್ಸ್. ಹೌ ಇಟ್ ವರ್ಕ್ಸ್ ವಿತ್ ದ ಲಾ ಆಫ್ ಅಸಂಪ್ಷನ್ಸ್. ಲಾ ಆಫ್ ಅಸಂಪ್ಷನ್ನಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಲಾ ಆಫ್ ಅಸಂಪ್ಷನ್ ಸೇಸ್ ಏನು ಹೇಳುತ್ತೆ, ಅದು ಏನನ್ನು ಸ್ಟೇಟ್ ಮಾಡುತ್ತೆ ಅಂತ ಹೇಳಿದರೆ, ವಾಟ್ ಎವರ್ ಯು ಅಸ್ಯೂಮ್ ಟು ಬಿ ಟ್ರೂ, ನೀವೇನೇನು ನಿಜ ಅಂತ ಭಾವಿಸ್ತೀರ ನಿಮ್ಮೊಂದು ಮೈಂಡಲ್ಲಿ, ಓಕೆ, ಅದು ನಿಮ್ಮೊಂದು ರಿಯಾಲಿಟಿಲಿ ಆಗಲೇಬೇಕು. ಇಟ್ ಬಿಕಮ್ಸ್ ಟ್ರೂ ಇನ್ ಯುವರ್ ಲೈಫ್. ಓಕೆ, ಆದರೆ ನೀವು ಅದನ್ನು ಹೇಗೆ ಮಾಡ್ತೀರಾ, ಓಕೆ, ಇದು ನಿಮ್ಮೊಂದು ಮೆಂಟಲ್ ಡಯಟ್ನ ನೋಡಿ. ಅದಕ್ಕೆ ನಾನು ಇದನ್ನು ಹೇಳ್ತಿರೋದು. ಓಕೆ, ಜಸ್ಟ್ ನೀವು ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು 3D 4D ಅಂತ ಹೇಳಿದರೆ, ಮೆಂಟಲ್ ಡಯಟ್ ಅಂತ ಹೇಳಿದರೆ 4D ಥಾಟ್ಸ್ ಆ್ಯಂಡ್ ಅಸಂಪ್ಷನ್. ಇವಾಗ ಎಮೋಷನ್ಸ್ ಇರ್ಬೋದು, ಫೀಲಿಂಗ್ಸ್ ಇರ್ಬೋದು, ಥಾಟ್ಸ್ ಇರ್ಬೋದು, ಇವಾಗ ನಾವೇನು ಅಫರ್ಮೇಷನ್, ವಿಜುವಲೈಸೇಷನ್ ಈ ಥರ ಏನೇನು ಮಾಡ್ತಿರ್ತೀವಿ, ಇದು 4Dಗೆ ಸಂಬಂಧಪಟ್ಟದ್ದು, ಅಂದರೆ ಮೆಂಟಲ್ ಡಯಟ್ಗೆ ಸಂಬಂಧಪಟ್ಟದ್ದು. ಇದನ್ನು 4D ಡೈಮೆನ್ಷನಲ್ ಅಂತ ಹೇಳ್ತಾರೆ. ಓಕೆ, 3D ಅಂತ ಹೇಳಿದರೆ ನಾವೇನೇನು ಅಸ್ಯೂಮ್ ಮಾಡಿದ್ರಿ ಅದರ ರಿಸಲ್ಟ್ನ ನಾವು ಈ ಒಂದು 3D ನೋಡ್ತೀವಿ, ಅಂದರೆ ಈ ಭೂಮಿಯಲ್ಲಿ ನೋಡ್ತೀವಿ. ಅರ್ಥ ಆಗ್ತಲ್ಲ? ಇಲ್ಲಿ ನೋಡಿ, ನಿಮ್ಮ ಎಮೋಷನ್ಸು ಕಾಣೋದಿಲ್ಲ. ಓಕೆ, ನಿಮ್ಮ ಆಲೋಚನೆಗಳು ಕಾಣೋದಿಲ್ಲ. ನೀವೇನೇನು ಅಫರ್ಮ್ ಮಾಡ್ತೀರಾ ಅದನ್ನು ನೀವು ಜಸ್ಟ್ ಫೀಲ್ನ ಮಾಡ್ತೀರಾ. ಅಂದರೆ ಇವಾಗ ನೀವೇನೇನು 4Dಯಲ್ಲಿ ನೀವೇನು ಬಲವಾಗಿ ಏನು ನಂಬಿಕೆನ ಇಟ್ಕೊತೀರಾ, ಬಲವಾಗಿ ನೀವೇನು ಒಂದು ಪಾಸಿಟಿವಿಟಿನ ಇಟ್ಕೊತೀರಾ, ಬಲವಾಗಿ ನೀವೇನು ಓಕೆ ನನಗೆ ಇದು ಸಿಕ್ಕಿದೆ ಆಲ್ರೆಡಿ ಅನ್ನೋ ಒಂದು ಸ್ಟೇಟಲ್ಲಿ ಇರ್ತೀರ. ಓಕೆ, ಅದನ್ನು ನಿಜ ಮಾಡುತ್ತೆ. ಓಕೆ, ನೀವು ಕಂಟಿನ್ಯೂ ಆಗಿ, ಅಂದರೆ ನಿಮ್ಮ ಅದೊಂದು ಡೀಪ್ ಸಬ್ ಕಾನ್ಷಿಯಸ್ಗೆ ರೀಚ್ ಆಗುತ್ತೆ, ಸೊ ದಟ್ ಯು ಕ್ಯಾನ್ ಮ್ಯಾನಿಫೆಸ್ಟ್. ಅರ್ಥ ಆಗ್ತಲ್ಲ? ಸೊ ಇಲ್ಲಿ ನಿಮ್ಮ ಒಂದು ಮೆಂಟಲ್ ಡಯಟ್ಗೆ ಲಾ ಆಫ್ ಅಸಂಪ್ಷನ್ಸ್ ಓಕೆ ಈ ಥರ ಸಹಾಯನ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಕೂಡ ಯಾವುದೇ ನೆಗೆಟಿವಿಟಿ ಬಂದರೆ ಅದನ್ನು ಇಮಿಡಿಯೇಟಾಗಿ ಶಿಫ್ಟ್ನ ಮಾಡಬೇಕು. ಸೊ ದಟ್ ದಿಸ್ ಇಸ್ ಹೌ ಈ ಒಂದು ನೋಡಿ, ಅಸಂಪ್ಷನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಊಹೆ. ಓಕೆ ನನ್ನ ಒಂದು ಜೀವನದಲ್ಲಿ ನಾನು ಈ ರೀತಿ ಆಗಬೇಕು, ಈ ರೀತಿ ನಾನು ಆಗಿದ್ದೀನಿ ಅನ್ನೋದನ್ನು ನೀವು ಎಷ್ಟು ಹೆಚ್ಚು ಊಹೆನ ಮಾಡ್ತೀರೋ, ಓಕೆ ಅಷ್ಟು ಕೂಡ ನೀವು ನಿಮ್ಮ ಒಂದು ಮೈಂಡ್ಗೆ ಫೀಡ್ನ ಮಾಡ್ತಾ ಇರ್ತೀರ ರಿಪೀಟೆಡ್ ಆಗಿ. ಓಕೆ ಹೌದು, ನಾನು ಅಚೀವ್ ಮಾಡಿದ್ದೀನಿ. ಓಕೆ ಹೌದು, ನನ್ನ ಕನಸನ್ನು ನಾನು ಆಲ್ರೆಡಿ ಅಚೀವ್ ಮಾಡಿದ್ದೀನಿ. ನಾನು ಐ ಆಮ್ ಸಕ್ಸಸ್ಫುಲ್. ಓಕೆ, ಐ ಅಚೀವ್ಡ್ ಸೋ ಮಚ್ ಮನಿ. ಓಕೆ, ಐ ಅಚೀವ್ಡ್ ಮೈ ಡ್ರೀಮ್. ಓಕೆ, ಐ ಅಚೀವ್ಡ್ ಮೈ ಏನು ಒಂದು ಫಿಸಿಕಲ್ ಅಪಿರಿಯನ್ಸ್. ಓಕೆ, ನಾನೊಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದೀನಿ. ಓಕೆ, ಮೈ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ಏನು ಇದು ಮಾಡ್ತಿರ್ತೀರ, ನೀವು ಹೆಚ್ಚು ಫೀಡ್ ಮಾಡಿದಷ್ಟು ಕೂಡ ನಿಮ್ಮೊಂದು ರಿಯಾಲಿಟಿಲಿ ಅದು ಆಗ್ತಾ ಬರ್ತಾ ಇರುತ್ತೆ. ಓಕೆ, ಸೊ ಆ ಒಂದು ಊಹೆ ಅನ್ನೋದು ವೆರಿ ಪವರ್ಫುಲ್. ಓಕೆ, ಅಸಂಪ್ಷನ್ ಅಂತಲೇ ಹೇಳ್ತೀವಿ. ಸೊ ಇದನ್ನು ನಾವು ಏನು ಲಾ ಆಫ್ ಅಸಂಪ್ಷನಲ್ಲಿ ಎಸ್ಪೆಷಲಿ ನಾವು ಫಾಲೋ ಅಪ್ ಮಾಡೋದು. ಓಕೆ, ನೀವು ಹೇಗೆ ಊಹೆನ ಮಾಡ್ತೀರಾ, ಓಕೆ ನೀವು ಹೇಗೆ ಒಂದು ಪಾಸಿಟಿವ್ ಫೀಡ್ನ ಮಾಡ್ತಾ ಬರ್ತೀರಾ ನಿಮ್ಮೊಂದು ಮೈಂಡ್ಗೆ, ಅದು ಸಬ್ ಕಾನ್ಷಿಯಸ್ಗೆ ರೀಚ್ ಆಗ್ತಾ ನೀವು ಆ ಅಸಂಪ್ಷನಲ್ಲೇ ಉಳಿತಾ ಓಕೆ ನೀವು ಯಾವುದನ್ನಾದರೂ ಕೂಡ ಮ್ಯಾನಿಫೆಸ್ಟ್ನ ಮಾಡ್ಬೋದು. ವೆರಿ ಸಿಂಪಲ್. ಒಂದು ಸಣ್ಣ ಎಕ್ಸಾಂಪಲ್ನ ಕೊಡೋದಾದರೆ, ಇಫ್ ಯುವರ್ ಡಿಸೈರ್ ಫೈನಾನ್ಷಿಯಲ್ ಅಬುಡೆನ್ಸ್. ಓಕೆ, ನಿಮ್ಮೊಂದು ಡಿಸೈರ್ ಏನಿದೆ, ಓಕೆ ಅದು ಫೈನಾನ್ಷಿಯಲಿ ನಾನು ಹಿಂಗಿರಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ನೀವು ಕನ್ಸ್ಟೆಂಟಾಗಿ ಕನ್ಸ್ಟೆಂಟ್ಲಿ ಥಿಂಕ್ ಮಾಡ್ತಾ ಇರ್ತೀರ. ಏನಂತ ಹೇಳಿದರೆ, ಓಕೆ ದುಡ್ಡು ಹೇಗೆ ಬರುತ್ತೆ, ಏನು ಮನಿ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಓಕೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಈ ಥರದ್ದೆಲ್ಲ ಥಾಟ್ನ ಯಾವಾಗಲೂ ಇಟ್ಕೊಬಾರ್ದು. ಮತ್ತು ಮನಿ ಬಗ್ಗೆ ಯಾವಾಗಲೂ ಸ್ಕ್ಯಾರ್ಸಿಟಿ ಇರಬಾರ್ದು. ಸ್ಕ್ಯಾರ್ಸಿಟಿ ಅಂತ ಹೇಳಿದರೆ, ಓಕೆ ನಿಮಗೆ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಭಯ ಇರಬಾರ್ದು. ಯು ಜಸ್ಟ್ ಲವ್ ದ ಮನಿ. ಓಕೆ, ದ ವೇ ಯು ಲವ್ ಯುವರ್ SP. ಓಕೆ, ನೀವು ಹೇಗೆ ನಿಮ್ಮೊಂದು SP ಜೊತೆ ರಿಲೇಷನ್ಶಿಪ್ನ ಇಟ್ಕೊಂಡಿರ್ತೀರ, ನೀವು ಮನಿ ಜೊತೆನೂ ಕೂಡ ಅದೇ ರೀತಿ ರಿಲೇಷನ್ಶಿಪ್ನ ಇಟ್ಕೊಬೇಕು. ಐ ಲವ್ ಮನಿ ಲವ್ಸ್ ಮೀ. ಓಕೆ, ಆ ರೀತಿಯಾಗಿ ನನಗೆ ಸರಳವಾಗಿ ಏನು ಧಾರಾಳವಾಗಿ ನನಗೆ ದುಡ್ಡು ನನ್ನ ಕಡೆ ಹರಿದು ಬರ್ತಾ ಇದೆ. ಓಕೆ, ನನಗೆ ಹೆಚ್ಚು ನಾನು ಅರ್ನ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲ ಮೂಲಗಳಿಂದನೂ ನನಗೆ ದುಡ್ಡು ಬರ್ತಾ ಇದೆ, ಎಲ್ಲ ಸೋರ್ಸಿಂದನೂ ನನಗೆ ದುಡ್ಡು ಬರ್ತಾ ಇದೆ. ಈ ರೀತಿಯಾಗಿ ನಿಮ್ಮೊಂದು ಅಸಂಪ್ಷನ್ಸ್ ಇರಬೇಕು, ನಿಮ್ಮೊಂದು ಥಾಟ್ ಇರಬೇಕು. ಸೊ ನೀವು ಯಾವಾಗೆಲ್ಲ ಓಕೆ ಮನಿ ಬಗ್ಗೆ ಒಂದು ನೆಗೆಟಿವಿಟಿ ಜಸ್ಟ್ ಪಾಪಪ್ ಆದರೂ ಕೂಡ ಇಮ್ಮಿಡಿಯೇಟಾಗಿ ನೀವು ಅದನ್ನು ಚೇಂಜ್ ಮಾಡಬೇಕು. ಓಕೆ, ಅದೊಂದು ಪಾಸಿಟಿವಿಗೆ ಚೇಂಜ್ ಮಾಡಬೇಕು. ಓಕೆ, ಐ ಆಮ್ ವೆದ್ದಿ, ಐ ಆಮ್ ರಿಚ್. ಓಕೆ, ಈ ಥರ ಒಂದು ಥಾಟ್ನ, ಐ ಆಮ್ ಮನಿ ಮ್ಯಾಗ್ನೆಟ್, ಈ ಥರ ಒಂದು ಥಾಟ್ಸ್ನ ನೀವು ನಿಮ್ಮೊಂದು ಫೀಡ್ ಮಾಡ್ತಾ ಬರ್ತಾ, ನೀವು ಅಸ್ಯೂಮ್ನ ಮಾಡ್ತಾ ಬರ್ತಾ, ಅದು ನಿಮ್ಮೊಂದು ಸಬ್ ಕಾನ್ಷಿಯಸ್ಗೆ ರೀಚ್ ಆಗುತ್ತೆ, ಅದು ಅಲೈನ್ ಆಗುತ್ತೆ. ಓಕೆ, ನಿಮ್ಮೊಂದು ರಿಯಾಲಿಟಿಗೆ ಅಲೈನ್ ಆಗುತ್ತೆ. ಓಕೆ, ಆ ಒಂದು ಬಿಲೀಫು ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ. ಸೊ ದಟ್ ಬೇಗನೆ ನೀವು ಆ ಒಂದು ಮನಿ ಏನು ನಿಮ್ಮೊಂದು ಟಾರ್ಗೆಟ್ ಏನಿದೆ, ಓಕೆ ಮನಿ ಬಗ್ಗೆ ನಿಮ್ಮೊಂದು ಅಭಿಪ್ರಾಯಗಳೇನಿದೆ ಅದೆಲ್ಲ ಚೇಂಜಸ್ ಆಗುತ್ತೆ, ಅದು ಪಾಸಿಟಿವ್ಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಟ್ಯಾಪ್ ಇನ್ ಟು ಅಬುಡೆನ್ಸ್. ಓಕೆ, ಆ ಒಂದು ಅಬುಡೆನ್ಸ್ ಅನ್ನೋದು ನಿಮ್ಮ ಕಡೆ ಬರ್ತಾನೆ ಇರುತ್ತೆ, ಎನಿ ಟೈಮ್ ಬರ್ತಾನೆ ಇರುತ್ತೆ. ಓಕೆ.
ಮೆಂಟಲ್ ಡಯಟ್ನ 24/7 ಒಂದೇ ಪ್ರತಿದಿನ ನೀವು ಮೇಂಟೈನ್ ಮಾಡಬೇಕಂತ ಹೇಳಿದರೆ ಒಂದಷ್ಟು ಕೆಲವು ಈಸಿ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಅಪ್ ಮಾಡ್ತಾ ಬನ್ನಿ. ಓಕೆ, ಈ ರೀತಿಯಾಗಿ ಮಾಡ್ತಾ ಬರ್ತಾ ಓಕೆ ನೀವು ಈಸಿಯಾಗಿ ಅದನ್ನು ಒಂದು ಹ್ಯಾಬಿಟಾಗಿ ಮಾಡ್ಕೊಬೋದು. ಓಕೆ, ಅಂದರೆ ಯಾವಾಗಲೂ ಪಾಸಿಟಿವ್ನ ಥಿಂಕ್ ಮಾಡೋದನ್ನು ಒಂದು ಅಭ್ಯಾಸ ಆಗಿ ನೀವು ಮಾಡ್ಕೊಂಬರ್ಬೋದು. ನಾನು ಕೆಲವೊಂದನ್ನು ತಿಳಿಸ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಏನೋ ಒಂದು ಥಾಟ್ ಬರುತ್ತೆ. ಓಕೆ, ಆ ಥಾಟ್ ಬಂದ ತಕ್ಷಣ ಅದನ್ನು ಮಾನಿಟರ್ ಮಾಡಿ. ಮಾನಿಟರ್ ಅಂತ ಹೇಳಿದರೆ ಲೈಕ್ ಇವಾಗ ಅದು ಬಂದ ತಕ್ಷಣ ನೀವು ಅದನ್ನು ನೋಟಿಸ್ ಮಾಡಬೇಕು. ಓಕೆ, ಅಂದರೆ ನಿಮ್ಗೊಂದು ಅವೇರ್ ಆಗಬೇಕು, ಕ್ಲಿಯರ್ ಆಗಬೇಕು. ಓಕೆ, ಸೊ ನೀವು ಯಾವಾಗ ಅದನ್ನು ನೋಟಿಸ್ ಮಾಡ್ತೀರಾ, ಓಕೆ, ಇವಾಗ ಏನೋ ಯಾವುದೋ ಒಂದು ನೆಗೆಟಿವ್ ಪಾಪಪ್ ಆಗ್ತು ಅಂದ್ಕೊಳ್ಳಿ. ಓಕೆ, ಇಮಿಡಿಯೇಟ್ ಏನು ಮಾಡಬೇಕು, ನಿಮ್ಮನ್ನು ನೀವು ಕೇಳ್ಕೊಬೇಕು, ಈ ಒಂದು ಥಾಟು ನನ್ನ ಒಂದು ಗೋಲ್ಸ್ಗೆ ಸಹಾಯನ ಮಾಡುತ್ತಾ, ಓಕೆ, ಸಪೋರ್ಟ್ನ ಮಾಡುತ್ತಾ. ಇಲ್ಲ ಅಂತ ಅಂದರೆ ಓಕೆ ನಾನು ನನ್ನಿಂದ ರಿಜೆಕ್ಟ್ ಮಾಡ್ತೀನಿ. ಓಕೆ, ಅದನ್ನು ನಾನು ಫ್ಲಿಪ್ ಮಾಡ್ತೀನಿ, ಅದನ್ನು ಲೆಟ್ ಗೋ ಮಾಡ್ತೀನಿ ಅನ್ನೋ ಥರ ನೀವು ಈ ಒಂದು ಏನು ಅವೇರ್ ಆಗಬೇಕು. ಓಕೆ, ನಿಮಗೊಂದು ಏನು ಮೈಂಡ್ಗೆ ನೀವು ಅದನ್ನು ಅಭ್ಯಾಸ ಮಾಡಿಸ್ತಾ ಬರಬೇಕು. ಅರ್ಥ ಆಗ್ತಲ್ಲ? ನೀವೊಂದು ಏನು ನೆಗೆಟಿವಿಟಿನ ರೀಪ್ಲೇಸ್ ಮಾಡೋದಕ್ಕೆ ಏನು ಅಫರ್ಮೇಷನ್ಗಳನ್ನ ಯೂಸ್ ಮಾಡ್ಕೊಬೋದು. ಎಸ್ಪೆಷಲಿ ಓಕೆ, ಎವ್ರಿಥಿಂಗ್ ಈಸ್ ವರ್ಕ್ಔಟ್ ಇನ್ ಮೈ ಫೇವರ್. ಓಕೆ, ಇಟ್ಸ್ ಒನ್ ಬ್ಯೂಟಿಫುಲ್ ಏನು ಅಫರ್ಮೇಷನ್ ಇದು. ಓಕೆ, ಎಲ್ಲವೂ ಕೂಡ ನನ್ನ ಫೇವರಲ್ಲಿ ಆಗುತ್ತೆ, ಪಾಸಿಟಿವಿಟಿನೇ ಆಗುತ್ತೆ ನನ್ನ ಲೈಫಲ್ಲಿ. ಓಕೆ, ಪ್ರತಿಯೊಂದು ಕೂಡ ನಾನು ಹೇಗೆ ಅಸ್ಯೂಮ್ ಮಾಡ್ತಿರ್ತೀನಿ ಅದೇ ಥರ ಆಗ್ತಾ ಇರುತ್ತೆ. ಓಕೆ, ಯಾವಾಗಲೂ ಕೂಡ ನಾನು ಪಾಸಿಟಿವ್ ಆಗೇ ಇರ್ತೀನಿ. ಓಕೆ, ನಮ್ಮೊಂದು ಮೆಂಟಲ್ ಡಯಟ್ ನನಗೆ ಸಪೋರ್ಟ್ ಮಾಡುತ್ತೆ. ಐ ಲವ್ ಮೈ ಮೈಂಡ್ ಲವ್ಸ್ ಮೀ. ಓಕೆ, ನನ್ನ ಮೈಂಡ್ ಯಾವಾಗಲೂ ನನ್ನ ಫ್ರೆಂಡ್ ಥರ. ಓಕೆ, ಅದು ನನಗೇನೇನು ಬೇಕು ಆ ರೀತಿಯಾಗಿ ಇದು ಸಹಾಯನ ಮಾಡುತ್ತೆ, ಎನ್ಕರೇಜ್ನ ಮಾಡುತ್ತೆ. ಓಕೆ, ಈ ರೀತಿಯಾಗಿ ಕೂಡ ನಿಮ್ಮೊಂದು ಮೈಂಡ್ನ ಕೂಡ ಇಂಪ್ರೆಸ್ ಮಾಡ್ಬೋದು, ನಿಮ್ಮೊಂದು ಕಾನ್ಷಿಯಸ್ ಮೈಂಡ್ನ ಇಂಪ್ರೆಸ್ ಮಾಡ್ಬೋದು. ಸೊ ಇಂಪ್ರೆಸ್ ಮಾಡ್ತಾ ನಿಮ್ಮೊಂದು ಸಬ್ ಕಾನ್ಷಿಯಸ್ಗೆ ಈ ಒಂದು ಅಫರ್ಮೇಷನ್ನ ಅಲೈನ್ ಮಾಡ್ಬೋದು, ಅಂದರೆ ಫೀಡ್ ಮಾಡ್ಬೋದು. ಓಕೆ, ನೀವು ಆ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮೊಂದು ಕಾನ್ಷಿಯಸ್ ಮೈಂಡ್ ಕೂಡ ಸಪೋರ್ಟ್ನ ಮಾಡುತ್ತೆ. ಓಕೆ, ಎವ್ರಿಥಿಂಗ್ ಇಸ್ ವರ್ಕ್ಔಟ್ ಇನ್ ಮೈ ಫೇವರ್ ಅನ್ನೋದನ್ನು ನೀವು ರಿಪೀಟ್ ಮಾಡ್ತಾನೂ ಬರ್ಬೋದು. ಓಕೆ, ನನ್ನ ಲೈಫಲ್ಲಿ ನಾನು ಏನು ಅನ್ಕೋತೀನಿ, ಓಕೆ, ನನ್ನ ರೈಟ್ ಇನ್ನು ಥಾಟ್ಸ್ ಏನಿದೆ ಎಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಬರ್ತಾ ಇದೆ. ಓಕೆ, ಎಲ್ಲವೂ ಕೂಡ ನಾನು ಹೇಗೆ ಅನ್ಕೋತೀನಿ ಅದೇ ರೀತಿ ನನ್ನ ಲೈಫಲ್ಲಿ ವ್ಯಕ್ತ ಆಗ್ತಾ ಇದೆ ಅನ್ನೋ ಥರ ನೀವು ಇದನ್ನು ಮಾಡ್ಕೋಬೋದು. ಓಕೆ, ಸೊ ಇನ್ನೊಂದು ಬ್ಯೂಟಿಫುಲ್ ಟಿಪ್ ಏನಂತ ಹೇಳಿದರೆ ಗ್ರ್ಯಾಟಿಟ್ಯೂಡ್ ಕೂಡ ನೀವೊಂದು ಪ್ರಾಕ್ಟೀಸ್ನ ಮಾಡ್ಬೋದು. ಓಕೆ, ಗ್ರ್ಯಾಟಿಟ್ಯೂಡು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಎಸ್ಪೆಷಲಿ ನಿಮ್ಮೊಂದು ಕಾನ್ಷಿಯಸ್ ಮೈಂಡ್ನ ಇಂಪ್ರೆಸ್ನ ಮಾಡುತ್ತೆ. ಓಕೆ, ನಿಮ್ಮೊಂದು ಕಾನ್ಷಿಯಸ್ ಮೈಂಡ್ ಕಾಮ್ ಆಗಿರೋದಕ್ಕೆ ಯಾವುದೇ ರೀತಿ ನೆಗೆಟಿವ್ ಥಾಟ್ನ ಅದು ಪಾಪಪ್ ಮಾಡದೇ ರೀತಿ ಈ ಒಂದು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡ್ಬೋದು. ಓಕೆ, ಈಗ ನೀವು ನಿಮ್ಮೊಂದು ಲೈಫಲ್ಲಿ ಏನೇನೋ ಪಡ್ಕೊಂಡಿದ್ದೀರಾ ಇಲ್ಲಿವರೆಗೂ. ಓಕೆ, ಅಂದರೆ ಇವಾಗ ನೋಡಿ, ಸಿಂಪಲ್ಲಾಗಿ ಯಾಕೆ ಗ್ರ್ಯಾಟಿಟ್ಯೂಡ್ನ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನೀವು ಯಾವಾಗಲೂ ಲ್ಯಾಕಿಂದ ಏನೋ ಮ್ಯಾನಿಫೆಸ್ಟ್ನ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಹತ್ರ ಇಲ್ಲ, ಓಕೆ, ನಾನು ಇದನ್ನು ಮಾಡಬೇಕು ಅಂತೆಲ್ಲ. ಓಕೆ, ನನ್ನ ಹತ್ರ ಆಲ್ರೆಡಿ ಹೆಚ್ಚಿಗೆ ಜಾಸ್ತಿನೇ ಇದೆ. ಓಕೆ, ನಾನು ಇನ್ನೂ ಹೆಚ್ಚಿನದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಈಗಿರೋದಕ್ಕೆ ನನ್ನ ಕೃತಜ್ಞತೆ ಇದೆ, ನಾನು ಇನ್ನೂ ಕೂಡ ನಾನು ಅಚೀವ್ನ ಮಾಡ್ತೀನಿ ಅನ್ನೋ ಥರಕ್ಕೆ ಅದು ಫೀಲ್ನ ಕೊಡುತ್ತೆ. ಓಕೆ, ಅಂದರೆ ನಿಮ್ಮೊಂದು ಮೆಂಟಲಲ್ಲಿ ಕೂಡ ಏನೋ ಒಂದು ಕಾಮ್ನೆಸ್ನ ಕ್ರಿಯೇಟ್ನ ಮಾಡುತ್ತೆ. ಸೊ ದಟ್ ಒಂದು ಗ್ರ್ಯಾಟಿಟ್ಯೂಡ್ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ನ ಇದರಲ್ಲಿ ಮಾಡುತ್ತೆ. ಸೊ ಇನ್ನೊಂದು ಪವರ್ಫುಲ್ ಯಾವುದು ಅಂತ ಹೇಳಿದರೆ ವಿಜುವಲೈಸೇಷನ್. ಓಕೆ, ನೀವೊಂದು ವಿಜುವಲೈಸೇಷನ್ನು ಕೂಡ ಮಾಡ್ಬೋದು. ಓಕೆ, ನಿಮ್ಮ ಒಂದು ಇಮ್ಯಾಜಿನ್ನ ಒಂದು ಸ್ಟೇಟ್ಗೆ ಹೋಗಿ, ಓಕೆ, ಅದು ಆಲ್ರೆಡಿ ನಾನು ಅಚೀವ್ ಮಾಡಿದ್ದೀನಿ, ಓಕೆ, ಅನ್ನೋ ಥರ ಈ ಒಂದು ಪಾಸಿಟಿವ್ ಅಸಂಪ್ಷನ್. ಓಕೆ, ಈ ಒಂದು ಪಾಸಿಟಿವ್ ಅಸಂಪ್ಷನ್ಸು ಏನು ಊಹೆನ ಮಾಡ್ತಿರ್ತೀರ, ಅಂದರೆ ನೀವು ಯಾವುದನ್ನು ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ಕೂಡ ಈ ಒಂದು ವಿಜುವಲೈಸೇಷನ್ ಆ್ಯಕ್ಟು ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ನೀವು ಯಾವಾಗ್ಲೂ ನೆಗೆಟಿವಿಟಿನ ಲಿಮಿಟ್ ಮಾಡಬೇಕು. ಓಕೆ, ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ನೀವು ಆಲ್ವೇಸ್ ಓಕೆ, ನೀವು ಏನು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ನ ಮಾಡ್ತಿರ್ತೀರ ಅಥವಾ ಏನು ನ್ಯೂಸ್ ಚಾನಲ್ಗಳನ್ನ ನೋಡ್ತಿರ್ತೀರ. ಓಕೆ, ಸೊ ಒಂದು ಟಾಕ್ಸಿಕ್ ಕನ್ವರ್ಸೇಷನ್ಗಳ ಜೊತೆ ಏನೋ ಸರೌಂಡಿಂಗ್ಸಲ್ಲಿ ಯಾರಾದರೂ ಇದ್ರ ಬಗ್ಗೆ ಈ ಥರದ್ದೆಲ್ಲ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿರ್ತಾರೆ. ಓಕೆ, ಅಂದರೆ ಕೆಲವೊಂದು ವಿಚಾರಗಳ ಬಗ್ಗೆ ಒಂದು ನೆಗೆಟಿವ್ ಆಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ನೆಗೆಟಿವ್ ಮಾತಾಡ್ತಿರ್ತಾರೆ, ಮನಿ ಬಗ್ಗೆ ನೆಗೆಟಿವ್ನ ಮಾತಾಡ್ತಿರ್ತಾರೆ, ಅಥವಾ ಬೇರೆ ಒಂದು ನೀವು ನೋಡಿ, ನಿಮ್ಮಲ್ಲಿ ಆಲ್ರೆಡಿ ಪಾಸಿಟಿವ್ನ ನೀವು ಅದನ್ನ ಫೀಡ್ ಮಾಡ್ತಿರ್ತೀರ, ಅಭ್ಯಾಸ ಮಾಡ್ತಿರ್ತೀರ. ಸೊ ಹೊರಗಡೆ ಬಂದಾಗ ಅದ್ರ ಬಗ್ಗೆ ಆಪೋಸಿಟ್ ಆಗಿ ಥಿಂಕ್ನ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಗೊತ್ತಿರಲ್ಲ, ಲಾ ಆಫ್ ಅಸಂಪ್ಷನ್ಸ್ ಬಗ್ಗೆ ಗೊತ್ತಿರಲ್ಲ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿರಲ್ಲ ಕೆಲವು ಜನಕ್ಕೆ. ಸೊ ದಟ್ ಅವ್ರಿಗೇನು ಕಷ್ಟಪಟ್ಟರೆ ಮಾತ್ರ ನಾವು ಈ ಥರ ಏನೋ ಹ್ಯಾಪಿಯಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಓಕೆ, ಈ ಥರನೇ ವೇನ ಚೂಸ್ ಮಾಡ್ಕೊಬೇಕು, ಮತ್ತು ನಮ್ಮೊಂದು ಥಾಟ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಈ ಥರದ್ದೆಲ್ಲ ಅವ್ರಿಗೆ ನೆಗೆಟಿವ್ ಬಿಲೀಫ್ ಇರುತ್ತೆ. ಓಕೆ, ಅಂದರೆ ಅವ್ರ ಮೇಲೆ, ಅವರ ಒಂದು ಮೈಂಡ್ ಸೆಟ್ ಮೇಲೆ ಅವರು ವರ್ಕ್ನ ಮಾಡ್ತಿರಲ್ಲ. ಓಕೆ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರೋದಿಲ್ಲ. ಓಕೆ, ಹಾಗಾಗಿ ಕೆಲವೊಂದು ಇದೇನು ಮಾಡುತ್ತೆ, ನಿಮ್ಮನ್ನು ಡೌನ್ ಮಾಡಿಬಿಡುತ್ತೆ. ಓಕೆ, ನಿಮ್ಮೊಂದು ಫೀಲ್ ಡೌನ್ ಆಗಿಬಿಡ್ತೀರ. ಓಕೆ, ಮತ್ತೆ ನೀವು ಅದ್ರ ಬಗ್ಗೆ
ಒಂದು ನಿಮ್ಮೊಂದು ನೆಗೆಟಿವಿಟಿ ಜಾಸ್ತಿ ಕ್ರಿಯೇಟ್ ಆಗಿಬಿಡುತ್ತೆ ನಿಮ್ಮಲ್ಲೇ. ಓಕೆ ಇವ್ರು ಹಿಂಗಂದ್ರು ಅಂತ. ಸೊ ನೀವು ಎಷ್ಟೇ ಪಾಸಿಟಿವ್ ಆಗಿದ್ರೂ ಕೂಡ ಹೊರಗಡೆ ಯಾರೊಬ್ರು ಬಂದು ನಿಮ್ಗೊಂದು ಥಾಟ್ ಹಾಕಿದ ತಕ್ಷಣ, ನೆಗೆಟಿವ್ ಥಾಟ್ ಅಥವಾ ನೆಗೆಟಿವ್ ಓಕೆ ನಿಮ್ಮದು ಈ ಥರ ಇದೆ, ನೀವು ಹೀಗಿದ್ದೀರ ಅಂತ ಹಾಕಿದ ತಕ್ಷಣವೇ ನಿಮ್ಗೇನಾಗುತ್ತೆ, ಡೌನ್ ಆಗಿಬಿಡ್ತೀರಾ ಇಮಿಡಿಯೇಟಾಗಿ. ಸೊ ದಟ್ ನೀವು ಯಾವಾಗಲೂ ಆ ಒಂದು ಏನಿದೆ ಆ ಒಂದು ಸಿಚುವೇಶನ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕು. ಇಫ್ ದೇ ಸಂಬಡಿ ಕಮ್ ಟು ಸೇ ಓಕೆ ಒಂದು ಗಾಸಿಪಿಂಗು ಇಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಆದರೆ ಅವ್ರು ಏನೇ ಹೇಳಕ್ಕೆ ಬರ್ತಿದ್ದಾರೆ ಅಂತ ಹೇಳಿದರೆ ಸ್ಟಾಪ್ ಮಾಡಿ. ಸೊ ಆಲ್ವೇಸ್ ಅವೇರ್ ಆಫ್ ದಟ್. ಓಕೆ ನಾನು ಯಾವುದೇ ಒಂದು ನೆಗೆಟಿವಿಟಿನ ನಾನು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಓಕೆ ನಾನು ಯಾವಾಗಲೂ ಕೂಡ ಒಂದು ಪಾಸಿಟಿವ್ ವೇಲಿ ಹೋಗಬೇಕು ಲೈಫಲ್ಲಿ. ಓಕೆ ಇಲ್ಲಿ ನೀವು ಇರೋದು ನಿಮ್ಮೊಂದು ಡ್ರೀಮ್ಸ್ನ ಅಚೀವ್ನ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಲೈಫ್ ಹೇಗೆ ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಅಲ್ವಾ, ಆ ಒಂದು ಅಚೀವ್ಮೆಂಟ್ಗೋಸ್ಕರ ತಾನೇ ನೀವು ಇದೆಲ್ಲನೂ ಮಾಡ್ತಿರೋದು. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಅವೇರ್ ಇರಬೇಕು, ಆ ಒಂದು ಸಂಪೂರ್ಣ ಗಮನ ಇರಬೇಕು. ಸೊ ಈ ಥರ ಒಂದು ಕೆಲವೊಂದು ಟಿಪ್ನ ನಾನು ಹೇಳಿದ್ದೀನಲ್ಲ, ಅದನ್ನು ಜಸ್ಟ್ ನೀವೊಂದು ಫಾಲೋ ಅಪ್ ಮಾಡಿದ್ರೆ ಕೂಡ ನಿಮಗೊಂದು ಈಸಿಯಾಗಿ ನೀವೊಂದು ಮೆಂಟಲ್ ಡಯಟ್ನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಓಕೆ ನಿಮಗೆ ಕ್ವಶನ್ ಇದೆ ಅಲ್ವಾ, ಸೊ ನಾನೇನಾದ್ರೂ ಓಕೆ ಈಗ ಮೆಂಟಲ್ ಡಯಟನ್ನು ಫಾಲೋ ಅಪ್ ಮಾಡ್ತೀನಿ ಎವ್ರಿ ಡೇ, ಓಕೆ ನನಗೆ ಒಂದು ರಿಸಲ್ಟ್ಸ್ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ ನಿಮಗೆ ಆಲ್ರೆಡಿ ರಿಸಲ್ಟ್ಸ್ ಬರ್ತಾ ಇರುತ್ತೆ ಮೆಂಟಲ್ ಡಯಟ್ನ ಫಾಲೋ ಅಪ್ ಮಾಡ್ತಾ. ಸೊ ಇನ್ ಕೇಸು ನಾನು ಡ್ಯೂರಿಂಗ್ ದ ಡೇ ಯಾವಾಗಾದ್ರೂ ನೆಗೆಟಿವ್ ಥಾಟು ಬಂದುಬಿಟ್ರೆ ಏನು ಮಾಡೋದು ಆ ಟೈಮ್ಗೆ? ಸೊ ಇದ್ರ ಬಗ್ಗೆ ತುಂಬ ಏನು ವರಿ ಮಾಡೋ ಅಂಥದ್ದು ಬೇಕಿಲ್ಲ. ಯಾಕಂತ ಹೇಳಿದ್ರೆ ಇಟ್ಸ್ ಫೈನ್. ಓಕೆ ಅದನ್ನು ಕ್ಯಾಚ್ ಮಾಡಿ ಏನು ಮಾಡಬೇಕಂತ ಹೇಳಿದ್ರೆ ಇಮಿಡಿಯೇಟಾಗಿ ಅದನ್ನು ಪಾಸಿಟಿವ್ ಒಂದು ಥಾಟ್ಗೆ ರೀಪ್ಲೇಸ್ನ ಮಾಡಿ ಅಷ್ಟೇ. ಅದು ಬಿಟ್ಟರೆ ಏನು ಬೇಕಿಲ್ಲ. ಸೊ ನೋಡಿ ಇವಾಗ ನಾವೊಂದು ಪ್ರೋಗ್ರೆಸಿವಲ್ಲಿ ಇರ್ತೀವಿ ಯಾವಾಗಲೂ. ಓಕೆ ಇದು ವೆರಿ ಕಾಮನ್ ಲೈಫಲ್ಲಿ. ಓಕೆ ನಾವು ಯಾವುದೇ ನಾನು ಹೇಳಿದ್ನಲ್ಲ ಸೊಸೈಟಿಯಲ್ಲಿ ನಾವು ಈ ಒಂದು ಸೊಸೈಟಿಲೇ ಎಲ್ಲಿರ್ತೀವಿ, ಇಲ್ಲಿ ಪಾಸಿಟಿವ್ ಪೀಪಲ್ ಇರ್ತಾರೆ, ನೆಗೆಟಿವ್ ಥಿಂಕರ್ಸ್ ಇರ್ತಾರೆ, ಪಾಸಿಟಿವ್ ಥಿಂಕರ್ಸ್ ಇರ್ತಾರೆ. ಆದರೆ ನಿಮಗೆ ಏನಂತ ಹೇಳಿದ್ರೆ ಆ ಮೂಮೆಂಟ್ಗೆ ಅದು ಬಂದ ತಕ್ಷಣ ಏನು ಮಾಡಬೇಕು, ನಿಮಗೆ ಆ ಒಂದು ಇನ್ನರಲ್ಲೇ ನಡೆಯೋದ್ರಿಂದ ಈ ಕನ್ವರ್ಸೇಷನ್, ಓಕೆ ಇನ್ನರ್ ಥಾಟ್ಸು, ಇನ್ನರ್ ಅಸಂಪ್ಷನ್ಸ್, ಓಕೆ ಎಲ್ಲ ಇನ್ನರಲ್ಲಿ ನಡೆಯೋದ್ರಿಂದ ಆ ಥಾಟ್ ಬರ್ತಿದ್ದಾಗಲೇ ಅದನ್ನು ಫ್ಲಿಪ್ ಮಾಡಿ ನೀವೊಂದು ಪಾಸಿಟಿವ್ಗೆ ಕನ್ವರ್ಟ್ನ ಮಾಡಬೇಕು. ಅಂದರೆ ರೀಪ್ಲೇಸ್ ಇಟ್ ವಿತ್ ಎ ಪಾಸಿಟಿವ್ ಥಾಟ್ ಅಷ್ಟೇ. ವೆರಿ ಸಿಂಪಲ್. ಮತ್ತು ಇನ್ನೂ ಒಂದು ಕ್ವಶನ್ ಇರ್ಬೋದು, ಓಕೆ ಕೆನ್ ಐ ಸ್ಟೇ ಪಾಸಿಟಿವ್ ಆಲ್ ದ ಟೈಮ್? ಓಕೆ ನಾನು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೋದಾ? ಸೊ ಇಲ್ಲಿ ನೋಡಿ, ಯು ಡೋಂಟ್ ನೀಡ್ ಟು ಬಿ ಪರ್ಫೆಕ್ಟ್. ಓಕೆ ಇವಾಗ ಏನು ಎಲ್ಲ ಟೈಮಲ್ಲೂ ನಾನು ಇರ್ತೀನ ಅಂದರೆ ಒಂದೊಂದು ಟೈಮು ನಾನು ಹೇಳಿದ್ನಲ್ಲ ಆವಾಗಲೇ ಅದು ಸ್ಲಿಪ್ ಆಗುತ್ತೆ. ಓಕೆ ಅದ್ರ ಬಗ್ಗೆ ವರಿ ಮಾಡೋದೇನು ಬೇಡ, ಅದ್ರ ಬಗ್ಗೆ ವರಿ ಮಾಡೋದೇನು ಬೇಡ. ಓಕೆ ಇಲ್ಲಿ ನೋಡಿ, ದ ಗೋಲ್ ಈಸ್ ಕನ್ಸಿಸ್ಟೆನ್ಸಿ. ಓಕೆ ನಾಟ್ ಪರ್ಫೆಕ್ಷನ್ ಆ್ಯಂಡ್ ಆಲ್. ಓಕೆ ನಾನು ಪ್ರತಿದಿನ ಒಂದು ಪ್ರೋಗ್ರೆಸಿವ್ ಆಗಿದ್ದೀನಿ, ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ, ನಾನು ಇನ್ ದ ಪ್ರೋಸೆಸ್. ಓಕೆ ನಾನು ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಹೆಚ್ಚು ಗಮನ ಹರಿಸ್ತಾ ಇದ್ದೀನಿ. ಓಕೆ ನನ್ನಲ್ಲಿ ಪಾಸಿಟಿವಿಟಿ ಇದೆ ಅನ್ನೋ ಥರ ಮತ್ತೆ ನೀವು ಆ ಒಂದು ಟ್ರ್ಯಾಕಿಗೆ ಬರಬೇಕು. ಮತ್ತೆ ಅರ್ಥ ಆಗ್ತಲ್ಲ, ಈಗ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ನೀವು ಓಕೆ ನೀವು ಪ್ರಾಕ್ಟೀಸ್ನ ಮಾಡ್ತಿರ್ತೀರ. ಓಕೆ ಪಾಸಿಟಿವ್ ಮೆಂಟಲ್ ಡಯಟ್ನ ಪಾಸಿಟಿವ್ ಮೆಂಟಲ್ ಡಯಟ್ನ ಪ್ರಾಕ್ಟೀಸ್ನ ಮಾಡ್ತಿರ್ತಾರೆ. ಓಕೆ ಮಧ್ಯೆ ಯಾವಾಗಾದರೂ ಯಾರೋ ಒಂದು ಬಂದರು, ಏನೋ ಒಂದು ಸಿಚುವೇಶನ್ ಎಲ್ಲೋ ಹೋದ್ರೆ ಒಂದು ಕಡೆ ನೆಗೆಟಿವ್ ಥಾಟು ಬಂತು. ಓಕೆ ಇಲ್ಲ ಅವ್ರು ಹಾಕಿರ್ತಾರೆ ಅಲ್ವಾ, ನಿಮಗೆ ಸರೌಂಡಿಂಗ್ನ ನೋಡಿ ಏನೋ ಒಂದು ಥಾಟ್ ಬಂದಿರುತ್ತೆ. ಓಕೆ ನನ್ನ ಡಿಸೈರ್ನ ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗುತ್ತಿಲ್ಲ ಅನ್ನೋ ಡೌಟ್ನ ರೈಸ್ ಆಗಿಬಿಡುತ್ತೆ. ಬಿಕಾಸ್ ಯು ಸಿ ಪೀಪಲ್ ಅರೌಂಡ್ ಯು ಅಲ್ವಾ. ಸೊ ತಕ್ಷಣಕ್ಕೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಅದ್ರ ಬಗ್ಗೆ ವರಿ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಓಕೆ ನಾನು ಈ ಒಂದು ಪ್ರೋಗ್ರೆಸ್ಸಲ್ಲಿ ಇದ್ದೀನಿ, ಅಫ್ಕೋರ್ಸ್ ಇದು ವೆರಿ ಕಾಮನ್. ಇದು ಬಂದ ತಕ್ಷಣ ನಾನು ಅದನ್ನು ಫ್ಲಿಪ್ ಮಾಡ್ತೀನಿ. ಓಕೆ ಮತ್ತೆ ನನ್ನ ಏನು ಡಿಸೈರ್ಸ್ಗಳಿಗೆ ನಾನು ಏನು ಅಂದ್ಕೊಂಡಿದ್ದೀನಿ ಡ್ರೀಮ್ಸ್ಗಳ ಕಡೆಗೆ ನಾನು ರೀಡೈರೆಕ್ಟ್ನ ಮಾಡ್ತೀನಿ ನನ್ನ ಒಂದು ಫೋಕಸ್ನ ಅಂತ ಹೇಳಿ ಈ ರೀತಿಯಾಗಿ ನೀವು ಅದನ್ನು ಫ್ಲಿಪ್ ಮಾಡಿ ಈಸಿಯಾಗಿ. ಓಕೆ ಅದು ಏನು ವೆರಿ ಕಾಮನ್ ಅದು. ಓಕೆ ಅದ್ರ ಬಗ್ಗೆ ಅಷ್ಟು ವರಿ ಮಾಡೋದು ಬೇಕಿಲ್ಲ. ಅದನ್ನು ನೀವು ರಿಮೂವ್ ಮಾಡಿ. ಓಕೆ ಅಂದರೆ ಅದನ್ನು ಜಸ್ಟು ನೀವು ಅದನ್ನು ಫ್ಲಿಪ್ ಮಾಡಿ ಅಥವಾ ಅದನ್ನು ರೀಪ್ಲೇಸ್ ಮಾಡಿ ಮತ್ತೆ ನೀವೊಂದು ರೀಡೈರೆಕ್ಟ್ ಮಾಡಬೇಕು ನಿಮ್ಮೊಂದು ಗಮನನ, ನಿಮ್ಮೊಂದು ಏನು ಫೋಕಸ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ನೀವು ಆಸೆ ಪಟ್ಟಿದ್ದೀರ. ಓಕೆ ನಿಮ್ಮೊಂದು ಡಿಸೈರ್ಸ್ಗಳು ಏನಿದೆ, ನಿಮಗೊಂದು ಗೋಲ್ಸ್ಗಳು ಏನಿದೆ ಮತ್ತು ಅದ್ರ ಕಡೆಗೆ ಒಂದು ಪಾಸಿಟಿವ್ ಆಗಿ ಅಸಮ್ನ ಮಾಡ್ತಾ ಬಂದರೆ ಸಾಕು, ಸಿಂಪಲ್. ಸೊ ಹಾಗೆ ನಿಮಗೆ ಇನ್ನೂ ಒಂದು ಕ್ವಶನ್ ಏನಂತ ಹೇಳಿದ್ರೆ ಇದು ಬರ್ತಾನೆ ಇರುತ್ತೆ ಕಾಮನ್ ಆಗಿ. ನನ್ನೊಂದು ಗ್ರೂಪಲ್ಲಿ ಕೂಡ ತುಂಬ ಜನ ಕೇಳ್ತಾನೆ ಇರ್ತಾರೆ, ಎಷ್ಟು ಟೈಮ್ನ ಇದನ್ನ ತಗೊಳುತ್ತೆ ಅಂತ. ನನ್ನ ಗ್ರೂಪಲ್ಲಿ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ. ಓಕೆ ಈ ಒಂದು ರಿಸಲ್ಟ್ನ ಪಡ್ಕೊಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ? ಒಂದು ನೋಡಿ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಬಿಲೀಫ್. ಓಕೆ ಇದು ಯಾವಾಗಲೂ ಕೂಡ ಒಂದು ಕನ್ಸಿಸ್ಟೆನ್ಸಿ. ಓಕೆ ನಾನು ಲಾಸ್ಟು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಓಕೆ ಮತ್ತು ನಿಮ್ಮೊಂದು ಬಿಲೀಫು, ಓಕೆ ನಿರಂತರತೆ ಮತ್ತು ನಿಮ್ಮೊಂದು ಬಿಲೀಫು, ನಿಮ್ಮೊಂದು ಶ್ರದ್ಧೆ ನಿಮ್ಮ ಮೇಲೆ ನೀವು ಹೇಗೆ ಇಟ್ಕೊಂಡಿರ್ತೀರ, ಓಕೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಓಕೆ ಅಂದರೆ ಅದಕ್ಕೋಸ್ಕರನೇ ನಾನು ಈ ಒಂದು ಮೆಂಟಲ್ ಡಯಟ್ನ ಬಗ್ಗೆ ನಾನು ತಿಳಿಸ್ತಾ ಇರೋದು. ಓಕೆ ನೀವು ಎಷ್ಟು ಇದನ್ನು ಪಾಸಿಟಿವ್ನ ಅಸಮ್ನ ಮಾಡ್ತೀರ, ಓಕೆ ಪಾಸಿಟಿವ್ ವಿಜುವಲೈಸನ್ನ ಮಾಡ್ತಾ ಬರ್ತೀರ, ಓಕೆ ಇದನ್ನು ಎಷ್ಟು ಮೇಂಟೈನ್ನ ಮಾಡ್ತೀರ, ಓಕೆ ಸೊ ದಟ್ ನೀವು ಕ್ವಿಕ್ ರಿಸಲ್ಟ್ನ ಪಡ್ಕೊಬೋದು. ಕೆಲವರಿಗೆ ದಿನಗಳಲ್ಲೇ ರಿಸಲ್ಟ್ಸ್ಗಳು ಸಿಗುತ್ತೆ, ಕೆಲವರಿಗೆ ವೀಕ್ಸ್ಗಳಲ್ಲಿ ಸಿಗುತ್ತೆ, ಕೆಲವರಿಗೆ ಒಂದು ಮಂತ್ಸ್ಗಳು ಕೂಡ ಆಗ್ಬೋದು. ಆದರೆ ಯು ಶುಡ್ ಟ್ರಸ್ಟ್ ದ ಪ್ರೋಸೆಸ್. ಯಾಕಂತ ಹೇಳಿದರೆ ಈ ಒಂದು ಪ್ರೋಸೆಸ್ನ ನೀವು ಟ್ರಸ್ಟ್ನ ಮಾಡಬೇಕು. ಓಕೆ ನಿಮ್ಮ ಒಂದು ಡ್ರೀಮ್ಸ್ಗಳು ಡಿಸೈರ್ಸ್ಗಳು ಏನೇನಿದೆ
ಏನಿದೆ ಅದ್ರ ಮೇಲೆ ಟೈಮ್ ಡ್ಯೂರೇಷನ್ಸ್ ಇರುತ್ತೆ, ಅರ್ಥ ಆಗ್ತಲ್ಲ. ಸೊ ಹಾಗಾಗಿ ಬಟ್ ನೀವು ಯಾವುದಾದ್ರೂ ಓಕೆ ಕೆಲವೊಂದನ್ನು ಇನ್ಸ್ಟೆಂಟಾಗಿ ಮ್ಯಾನಿಫೆಸ್ಟ್ ಮಾಡಬೇಕು, ಸಪೋಸ್ ಮನಿ ಅಥವಾ ಬೇರೆ ಬೇರೆ ಒಂದು ವಿಷಯಗಳಿಗೆ ಕೆಲವುದು, ಅಥವಾ ನಿಮ್ಮೊಂದು ರಿಲೇಷನ್ಶಿಪ್ಪಲ್ಲಿ ಇನ್ಸ್ಟೆಂಟಾಗಿ ಚೇಂಜ್ ಆಗ್ಬೋದು ಅಂತ ಹೇಳಿದರೆ ಅದಾಗುತ್ತೆ ಇಮಿಡಿಯೇಟ್ ಆಗಿ. ಓಕೆ, ಬಟ್ ಹೌ ಯು ಮೇಂಟೈನ್ ಯುವರ್ ಮೆಂಟಲ್ ಡಯಟ್. ಓಕೆ, ನೀವೊಂದು ಪಾಸಿಟಿವಿಟಿನ ಹೇಗೆ ನೀವು ಮತ್ತೆ ನಿಮ್ಮ ಎಡೆಗೆ ತೊಗೊಂಬರ್ತೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ವಾಟ್ ಎವರ್ ನೆಗೆಟಿವ್ ಏನೇ ಬಂದರೂ ಕೂಡ ಅದನ್ನು ರೀಪ್ಲೇಸ್ ಮಾಡಿ ಮತ್ತೆ ಪಾಸಿಟಿವ್ಗೆ ತೊಗೊಂಬಂದಾಗ ಏನಾಗುತ್ತೆ, ನಿಮ್ಮೊಂದು ಏನು ಮೈಂಡ್ ಇದೆ ತುಂಬ ಡಿಸಿಪ್ಲಿನ್ಡ್ ಆಗುತ್ತೆ, ಅದ್ರ ಬಗ್ಗೆ ಅಷ್ಟೇ ಪಾಸಿಟಿವಿಟಿ ಬಗ್ಗೆ ಅಷ್ಟೇ ಫೋಕಸ್ ಆಗುತ್ತೆ, ನಿಮ್ಮೊಂದು ಸಬ್ ಕಾನ್ಷಿಯಸ್ಗೆ ಅದೇ ರೀಚ್ ಆಗುತ್ತೆ. ಈಸಿಲಿ ಯು ಕ್ಯಾನ್ ಮ್ಯಾನಿಫೆಸ್ಟ್ ಇನ್ಸ್ಟೆಂಟ್ಲಿ, ಎಫರ್ಟ್ಲೆಸ್ಲಿ. ಓಕೆ, ಇದು ಅಂದರೆ ನಾನು ಹೇಳಿದ್ನಲ್ಲ, ಈ ರೀತಿಯಾಗಿ ನೀವು ಇದನ್ನು ಕಾಪಾಡ್ಕೊಂಡು ಬರಬೇಕು. ಓಕೆ, ಸೊ ದಟ್ ಮೆಂಟಲ್ ಡಯಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಆಗ್ತಲ್ಲ. ಮೆಂಟಲ್ ಡಯಟ್ ಅಂತ ಏನಿದೆ ಇದೊಂದು ಫೌಂಡೇಶನ್. ಓಕೆ, ನಿಮ್ಮೊಂದು ಡಿಸೈರ್ ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂತಿದ್ದೀರಿ ಲಾ ಆಫ್ ಅಸಂಪ್ಷನ್ ಯೂಸ್ ಮಾಡ್ಕೊಂಡು ಇದೊಂದು ಫೌಂಡೇಶನ್. ಓಕೆ, ಮೆಂಟಲ್ ಡಯಟ್ ಯಾವಾಗಲೂ ನಿಮ್ಮೊಂದು ನೋಡಿ ನಿಮ್ಮೊಂದು ಥಾಟ್ಸ್ನ ಮಾನಿಟರ್ ಮಾಡ್ತಾ ಇರುತ್ತೆ. ಅಝೂಮ್ ನೋಡಿ, ಎಸ್ಪೆಷಲಿ ನೀವು ಏನೇನು ಅಝೂಮ್ನ ಮಾಡ್ತೀರೋ, ಓಕೆ ಅದು ರಿಯಲ್ ಆಗಿದೆ, ಓಕೆ ಅದು ಇವಾಗ ಆಲ್ರೆಡಿ ನನಗೆ ಸಿಕ್ಕಿದೆ ಅನ್ನೋದನ್ನು ಏನು ಅಝೂಮ್ನ ಮಾಡ್ತಿರ್ತೀರ, ಓಕೆ ಅದೆಲ್ಲವೂ ಕೂಡ ನಿಮ್ಮ ಕಡೆಗೆ ಬೇಗ ಬೇಗ ಬಂದು ತಲುಪುತ್ತೆ. ಅಂದರೆ ನೀವು ಏನು ಅಂದ್ಕೊಂಡಿರೋದನ್ನು ಕೂಡ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಈಸಿಯಾಗಿ. ಸೊ ಯಾವಾಗಲೂ ಸ್ಟೇ ಕನ್ಸಿಸ್ಟೆಂಟ್. ಓಕೆ, ನೀವು ಕನ್ಸಿಸ್ಟೆಂಟ್ ಆಗಿ ಇರಿ ಮತ್ತು ಅದ್ರ ಬಗ್ಗೆ ನೀವು ವರ್ಕ್ನ ಮಾಡ್ತಾ ಇರಿ ಯಾವಾಗಲೂ. ಓಕೆ, ಐ ಜಸ್ಟ್ ವಿಶ್ ಯು ಆಲ್ ಗುಡ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ, ತುಂಬ ಹೆಲ್ಪ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಯಾರಿಗೆ ತುಂಬ ಏನು ನೆಸೆಸಿಟಿ ಇದೆ, ಓಕೆ ಅವ್ರಿಗೆ ಏನು ಈ ವಿಡಿಯೋ ಅವ್ರಿಗೆ ತಲುಪಿದ್ರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗೋದು ಅನ್ನೋರಿಗೆ ದಯವಿಟ್ಟು ಶೇರ್ನ ಮಾಡಿ. ಓಕೆ, ಸೊ ನೀವು ಯಾವ ಒಂದು ಅಸಂಪ್ಷನ್ನ ನೀವು ಇವಾಗ ಸ್ಟಾರ್ಟ್ ಮಾಡ್ತೀರಾ, ಒಂದು ಪಾಸಿಟಿವ್ ಅಸಂಪ್ಷನ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ಸೊ ದಟ್ ನೀವು ಯಾವ ಥರ ಎಂಗೇಜ್ ಆಗಿದ್ದೀರ ಅನ್ನೋದು ನನಗೆ ತಿಳಿಯುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಓಕೆ, ಫಾರ್ ಮ್ಯಾನಿಫೆಸ್ಟೇಷನ್, ಮೈಂಡ್ಸೆಟ್ ಆ್ಯಂಡ್ ಪರ್ಸನಲ್ ಗ್ರೋತ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ God Mindset and Manifestation. See you all again. Love you all. Take care.